ಸ್ನೇಹಿತರೆ, 2018 ಮೇ 17 ಸುಮಾರು ಸಂಜೆ 8:20 ಸಮಯದಲ್ಲಿ ಇಂಗ್ಲೆಂಡ್ನ ಪೊಲೀಸರಿಗೆ ಮಿತೇಶ್ ಪಟೇಲ್ ಎಂಬ ವ್ಯಕ್ತಿ ಕಾಲ್ ಮಾಡ್ತಾನೆ. ಮಾಡಿ ತುಂಬಾ ಗಾಬರಿಯಿಂದ ಅವರಿಗೆ ಹೀಗೆ ಹೇಳ್ತಾನೆ: ನಾನು ಮತ್ತು ನನ್ನ ಹೆಂಡತಿ ಜೆಸಿಕಾ ಪಟೇಲ್ ಇಂಗ್ಲೆಂಡ್ನ ಮಿಡಲ್ ಬಾರೋದಲ್ಲಿಯೇ ವಾಸ ಮಾಡಿಕೊಂಡಿರೋದು. ಕೆಲವು ವಸ್ತುಗಳನ್ನ ತರಲು ನಾನು ಹೊರಗೆ ಹೋಗಿದ್ದೆ. ಹೋಗಿ ಬರುವಷ್ಟರಲ್ಲಿ ಮನೆಯ ಡೋರ್ ಓಪನ್ ಆಗಿತ್ತು. ಮನೆಯ ವಸ್ತುಗಳೆಲ್ಲ ಎಲ್ಲೆಂದರಲ್ಲಿ ಬಿದ್ದಿತ್ತು. ಮನೆಯ ಕೆಲ ವಸ್ತುಗಳು ಕಳ್ಳತನವಾಗಿತ್ತು. ಅಲ್ಲಿಯೇ ನನ್ನ ಹೆಂಡತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಹೋಗಿ ನೋಡಿದರೆ ಅವಳು ಉಸಿರಾಡುತ್ತಿಲ್ಲ. ಅವಳ ಕತ್ತಿನ ಮೇಲೆ ದೊಡ್ಡ ಮಾರ್ಕ್ ಇದೆ. ಅವಳ ಕೈ ಕಾಲನ್ನು ಯಾರೋ ಡಕ್ ಟೇಪ್ನಿಂದ ಕಟ್ಟಿದ್ದಾರೆ. ನನಗೆ ತುಂಬಾ ಭಯವಾಗುತ್ತಿದೆ. ದಯವಿಟ್ಟು ಬೇಗ ಬನ್ನಿ ಎಂದು ಕೇಳಿಕೊಳ್ತಾನೆ. ಆಗ ಪೊಲೀಸರು ಆಂಬ್ಯುಲೆನ್ಸ್ನ ಜೊತೆ ಅಲ್ಲಿಗೆ ಬರ್ತಾರೆ. ಬಂದ ಅವರಿಗೆ ಮನೆಯಲ್ಲಿ ರಾಬರಿ ಆಗಿದೆ ಎಂಬ ಅನುಮಾನ ಬರುತ್ತೆ. ಹಾಗೂ ಮನೆಯನ್ನ ಕಳ್ಳತನ ಮಾಡಿದ ವ್ಯಕ್ತಿಯೇ ಹೀಗೆ ಮಾಡಿದ್ದಾನೆ ಎಂದು ಅವರಿಗೆ ಅನ್ನಿಸಿ ಕೂಡಲೇ ಜೆಸಿಕಾಳನ್ನು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹಾಸ್ಪಿಟಲ್ನಿಂದ ಗೊತ್ತಾಗುವುದೇನೆಂದರೆ ಜೆಸಿಕಾ ಸತ್ತು ತುಂಬಾ ಸಮಯವೇ ಆಗಿದೆ ಎಂದು. ಇದರಿಂದ ಮಿತೇಶ್ ತುಂಬಾ ದುಃಖ ಪಡ್ತಾನೆ. ಜೆಸಿಕಾನನ್ನು ಕೊಂದವರನ್ನ ದಯವಿಟ್ಟು ಹಿಡಿಯಿರಿ ಎಂದು ಪೊಲೀಸರ ಬಳಿ ಕೇಳಿಕೊಳ್ತಾನೆ. ಆಗ ಪೊಲೀಸರು ಮಿತೇಶ್ನಿಂದಲೇ ಕೆಲವು ಇನ್ಫಾರ್ಮೇಶನ್ಗಳನ್ನ ತಗೋತಾರೆ. ಸ್ನೇಹಿತರೆ, 1983ರಲ್ಲಿ ಹುಟ್ಟೋ ಜೆಸಿಕಾ ಪಟೇಲ್ ಭಾರತದವಳು. ಇವಳಿಗೆ 6 ಜನ ತಮ್ಮ ತಂಗಿಯರಿರ್ತಾರೆ. ಅವರಲ್ಲಿ ಜೆಸಿಕಾನೇ ಎಲ್ಲರಿಗಿಂತ ದೊಡ್ಡವಳು. ಹೀಗೆ ಬೆಳೆದು ದೊಡ್ಡವಳಾಗೋ ಜೆಸಿಕಾ ಜನರಿಗೆ ಸೇವೆ ಮಾಡೋ ಫಾರ್ಮಸಿಸ್ಟ್ ಆಗಬೇಕೆಂದು ಕನಸು ಹೊಂದಿರ್ತಾಳೆ. ಹಾಗಾಗಿ ಫಾರ್ಮಸಿಯನ್ನ ಸ್ಟಡಿ ಮಾಡಲು ಇಂಗ್ಲೆಂಡ್ನ ಡೇಮೌಂಟ್ ಫೋರ್ಟ್ ಎಂಬ ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗ್ತಾಳೆ. ಅಲ್ಲಿ ಅವಳಿಗೆ ಪರಿಚಯವಾಗೋದೆ ಮಿತೇಶ್ ಪಟೇಲ್. ಇಬ್ಬರು ಕೂಡ ಇಂಡಿಯನ್ಸ್ ಆಗಿದ್ದ ಕಾರಣ ತುಂಬಾ ಬೇಗನೆ ಸ್ನೇಹಿತರಾಗ್ತಾರೆ. ನಂತರ ಅದು ಪ್ರೀತಿಯಾಗಿ ಬದಲಾಗುತ್ತೆ. 2009ರಲ್ಲಿ ಇಬ್ಬರು ಮನೆಯವರ ಒಪ್ಪಿಗೆಯಿಂದಲೇ ಮದುವೆಯಾಗ್ತಾರೆ. ಇಂಗ್ಲೆಂಡ್ನ ಮಿಡಲ್ಸ್ ಬಾರೋದಲ್ಲಿಯೇ ಸೆಟಲ್ ಆಗ್ತಾರೆ. ಹಾಗೆಯೇ ಅವರಿಬ್ಬರು ಸೇರಿ ರೋಮನ್ ರೋಡ್ ಎಂಬ ಫಾರ್ಮಸಿಯನ್ನ ಓಪನ್ ಮಾಡ್ತಾರೆ. ಇವರಿಗೆ ಮಕ್ಕಳಿರೋದಿಲ್ಲ. ಹೀಗೆ ಒಂದು ದಿನ ಅಂದರೆ 2018 ಮೇ 17ರಂದು ಜೆಸಿಕಾ ಬೆಳಿಗ್ಗೆ ಕೆಲಸಕ್ಕಾಗೆಂದು ಫಾರ್ಮಸಿಗೆ ಹೋಗ್ತಾಳೆ. ಮಿತೇಶ್ ಜಿಮ್ಗೆ ಹೋಗಿ ಮನೆಗೆ ಬರ್ತಾನೆ. ಇವರು ಹೋಗೋದು ಬರೋದೆಲ್ಲ ಪಾರ್ಕಿಂಗ್ ಜಾಗದಲ್ಲಿದ್ದ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತಿರುತ್ತೆ. ಆ ದಿನ ಮಿತೇಶ್ ಕೆಲಸಕ್ಕೆ ಹೋಗಿರೋದಿಲ್ಲ. ಮನೆಯಲ್ಲಿಯೇ ರೆಸ್ಟ್ ತಗೋತಿರ್ತಾನೆ. ಹೀಗೆ ಸಂಜೆ 7 ಗಂಟೆಗೆ ಮನೆಗೆ ಜೆಸಿಕಾ ಬರ್ತಾಳೆ. ಅವಳು ಬಂದ ಕೆಲ ಸಮಯದಲ್ಲೇ ಮಿತೇಶ್ ಫಾರ್ಮಸಿಯಲ್ಲಿರೋ ಲ್ಯಾಪ್ಟಾಪ್ ಅನ್ನು ಹಾಗೂ ಕೆಲ ಫುಡ್ ಐಟಂಗಳನ್ನ ತೆಗೆದುಕೊಂಡು ಬರಲು ಮನೆಯಿಂದ ಹೊರಗೋಗ್ತಾನೆ. ಹೋಗಿ ಕೇವಲ ಅರ್ಧ ಗಂಟೆಯಲ್ಲಿಯೇ ಮನೆಗೆ ಬರ್ತಾನೆ. ಬಂದು ನೋಡಿದರೆ ಮನೆಯ ವಸ್ತುಗಳೆಲ್ಲ ಇದ್ದ ಜಾಗದಲ್ಲಿ ಇರೋದಿಲ್ಲ. ಜೆಸಿಕಾಳ ಸಾವು ಕೂಡ ಆಗಿರುತ್ತೆ. ಇದನ್ನೆಲ್ಲ ನೋಡಿ ಪೊಲೀಸರಿಗೆ ಮಿತೇಶ್ ಕಾಲ್ ಮಾಡ್ತಾನೆ. ಇಷ್ಟೆಲ್ಲ ವಿಷಯಗಳನ್ನ ಪೊಲೀಸರು ಮಿತೇಶ್ನಿಂದಲೇ ತಿಳಿದುಕೊಳ್ತಾರೆ. ಹೀಗೆ ಜೆಸಿಕಾ ಸತ್ತು ದಿನಗಳೇ ಕಳೆಯುತ್ತಿದ್ದರು. ಅವರಿಗೆ ಕೊಲೆಗಾರ ಮಾತ್ರ ಸಿಗೋದೇ ಇಲ್ಲ. ಆದರೆ ಪೊಲೀಸರಿಗೆ ತಮ್ಮ ಕೆಲಸದ ಎಕ್ಸ್ಪೀರಿಯನ್ಸ್ನಿಂದ ಒಂದು ಅನುಮಾನ ಇರುತ್ತೆ. ಈ ಕೆಲಸವನ್ನ ಹೊರಗಿನವರು ಮಾಡಿಲ್ಲ, ಯಾರೋ ಜೆಸಿಕಾಗೆ ಗೊತ್ತಿರುವವರೇ ಮಾಡಿರಬಹುದು ಎಂದು ಅವರಿಗೆ ಅನ್ನಿಸಿರುತ್ತೆ. ಹೀಗಿರುವಾಗ ಜೆಸಿಕಾಳ ಆಟೋಪ್ಸಿ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಜೆಸಿಕಾಳ ಮೇಲೆ ಅತ್ಯಾಚಾರವಾಗಿಲ್ಲ ಎಂದು ಗೊತ್ತಾಗುತ್ತೆ. ಇದನ್ನು ತಿಳಿದ ಮೇಲೆ ಪೊಲೀಸರ ಅನುಮಾನ ಇನ್ನ ಬಲವಾಗುತ್ತೆ. ಅಂದರೆ ಜೆಸಿಕಾಗೆ ಗೊತ್ತಿರುವವರೇ ಈ ಕೊಲೆಯನ್ನ ಮಾಡಿದ್ದಾರೆ ಎಂದು. ಅದೇ ರಿಪೋರ್ಟ್ನಲ್ಲಿ ಮತ್ತೊಂದು ವಿಷಯ ತಿಳಿಯುತ್ತೆ. ಜೆಸಿಕಾಳನ್ನು ಕತ್ತು ಹಿಸುಕಿ ಕೊಲ್ಲಲಾಗಿದ್ದು ಕಿಲ್ಲರ್ ಕೈಗೆ ಗ್ಲೌಸ್ ಅನ್ನು ಹಾಕಿಕೊಂಡಿದ್ದಾನೆ. ಜೆಸಿಕಾಳ ಪ್ರಾಣ ಸುಮಾರು ಸಂಜೆ 7:10ರಿಂದ 7:30 ಮಧ್ಯೆ ಹೋಗಿದೆ ಎಂಬ ಸತ್ಯ ಅವರಿಗೆ ಗೊತ್ತಾಗುತ್ತೆ. ಹೀಗೆ ಒಂದೆರಡು ದಿನಗಳು ಕಳೆದಾಗ ಜೆಸಿಕಾಳ ರಿಲೇಟಿವ್ಸ್ಗಳಿಗೆ ಪೊಲೀಸರಿಂದ ಒಂದು ವಿಷಯ ತಿಳಿಯುತ್ತೆ. ಅದುವೇ ಜೆಸಿಕಾಳನ್ನು ಕೊಂದ ಕಿಲ್ಲರ್ನನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಎಂಬ ವಿಷಯ. ಆ ಕಿಲ್ಲರ್ ಯಾರು ಎಂದು ತಿಳಿದು ಜೆಸಿಕಾಳ ರಿಲೇಟಿವ್ಸ್ಗಳೆಲ್ಲ ತುಂಬಾ ಶಾಕ್ ಆಗ್ತಾರೆ. ಸ್ನೇಹಿತರೆ, ಆ ಕಿಲ್ಲರ್ ಬೇರಾರೂ ಅಲ್ಲ, ಜೆಸಿಕಾ ಗಂಡನಾಗಿದ್ದ ಮಿತೇಶ್ ಪಟೇಲ್ ಆಗಿರ್ತಾನೆ. ಮಿತೇಶ್ ಪಟೇಲೇ ಕೊಲೆಗಾರ ಎನ್ನುವುದಕ್ಕೆ ಪೊಲೀಸರ ಬಳಿ ಸಾಕ್ಷಿ ಇರುತ್ತೆ. ಅದುವೇ ಸಿಸಿಟಿವಿ ಫುಟೇಜ್. ಮಿತೇಶ್ ಪೊಲೀಸರ ಬಳಿ ಹೇಳಿದ್ದು, ಜೆಸಿಕಾ ಕೆಲಸ ಮುಗಿಸಿ ಸಂಜೆ 7 ಗಂಟೆಗೆ ಮನೆಗೆ ಬಂದಳು. ಆಗ ನಾನು ಲ್ಯಾಪ್ಟಾಪ್ ಹಾಗೂ ಕೆಲ ವಸ್ತುಗಳನ್ನ ತೆಗೆದುಕೊಂಡು ಬರಲು ಮನೆಯಿಂದ ಹೊರಗೋದೆ. ಹೋಗಿ ಬರುವಷ್ಟರಲ್ಲಿ ಮನೆ ರಾಬರಿಯಾಗಿತ್ತು. ಜೆಸಿಕಾಳ ಕೊಲೆ ನಡೆದಿತ್ತು ಎಂದು ಪೊಲೀಸರಿಗೆ ಹೇಳಿದ್ದ.
ಆಗ ಪೊಲೀಸರಿಗೆ ಕಾರ್ ಪಾರ್ಕಿಂಗ್ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಇರೋದು ಗೊತ್ತಿರುತ್ತೆ. ಅದರ ಹಾರ್ಡ್ ಡ್ರೈವ್ ಅನ್ನು ತರಿಸಿಕೊಂಡು ತುಂಬಾ ಸೂಕ್ಷ್ಮವಾಗಿ ಚೆಕ್ ಮಾಡ್ತಾರೆ. ಅದರಿಂದ ಪೊಲೀಸರಿಗೆ ಗೊತ್ತಾಗುತ್ತೆ ಮಿತೇಶ್ ಮನೆಯಿಂದ ಹೊರಗೋಗಿದ್ದು ಸಂಜೆ 7:44 ಅಂದರೆ 7:45. ಪುನಃ ಮನೆಗೆ ಬಂದಿದ್ದು 8:15. ಆಟೋಪ್ಸಿಯ ರಿಪೋರ್ಟ್ನಲ್ಲಿ ಇರೋದು ಜೆಸಿಕಾಳ ಸಾವು ಸುಮಾರು ಸಂಜೆ 7:10ರಿಂದ 7:30 ಮಧ್ಯ ಆಗಿದೆ ಎಂದು. ಅಂದರೆ ಆ ಸಮಯದಲ್ಲಿ ಮಿತೇಶ್ ಮನೆಯಲ್ಲಿಯೇ ಇದ್ದ. ಅವನು ಮನೆಯಲ್ಲಿಯೇ ಇದ್ದ ಎಂದರೆ ಜೆಸಿಕಾಳನ್ನು ಕೊಂದಿದ್ದು ಮಿತೇಶೇ ಆಗಿರ್ತಾನೆ. ಇದೊಂದು ಬಲವಾದ ಸಾಕ್ಷಿ ಆಗಿರೋದ್ರಿಂದ ಕೂಡಲೇ ಮಿತೇಶ್ನನ್ನು ಅರೆಸ್ಟ್ ಮಾಡಲಾಗುತ್ತೆ. ಕೆಲವು ಪೊಲೀಸ್ ಟ್ರೀಟ್ಮೆಂಟ್ಗಳಿಂದ ಮಿತೇಶ್ ಎಲ್ಲ ಸತ್ಯವನ್ನ ಬಾಯಿ ಬಿಡ್ತಾನೆ. ಸ್ನೇಹಿತರೆ, 34 ವರ್ಷದ ಜೆಸಿಕಾನನ್ನು ಕೊಂದಿದ್ದು ಮಿತೇಶೇ ಆಗಿರ್ತಾನೆ. ಯಾವಾಗ ಜೆಸಿಕಾ ಕೆಲಸ ಮುಗಿಸಿ ಮನೆಗೆ ಬಂದಳು ಆ ಕ್ಷಣವೇ ಜೆಸಿಕಾ ಜೊತೆ ಜಗಳ ಮಾಡ್ತಾನೆ. ನಂತರ ಅವಳಿಗೆ ಹೊಡೆದು ಕತ್ತು ಹಿಸುಕಿ ಕೊಂದು ಹಾಕ್ತಾನೆ. ಮನೆಯ ವಸ್ತುಗಳನ್ನೆಲ್ಲ ಎಲ್ಲೆಂದರಲ್ಲಿ ಬಿಸಾಕಿ ಯಾರೋ ಬಂದಿದ್ದರು ಎಂದು ಪೊಲೀಸರಿಗೆ ನಂಬಿಸಲು ಪ್ರಯತ್ನ ಪಡ್ತಾನೆ. ಇಷ್ಟೆಲ್ಲ ಮಾಡಿದ್ದು ನಾನೇ ಎಂದು ಮಿತೇಶ್ ಒಪ್ಪಿಕೊಂಡಾಗ ಈ ಕೊಲೆ ಮಾಡಲು ನಿಜವಾದ ಕಾರಣ ಏನು ಎಂದು ಪೊಲೀಸರು ಕೇಳ್ತಾರೆ. ಆದರೆ ಮಿತೇಶ್ ಇದಕ್ಕೆ ಕಾರಣವನ್ನ ಹೇಳಲು ಒಪ್ಪೋದಿಲ್ಲ. ಪೊಲೀಸರ ಸತತ ಪ್ರಯತ್ನದಿಂದ ಆ ಕೊಲೆಯ ಕಾರಣ ಕೂಡ ಅವರಿಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಮಿತೇಶ್ ಒಂದು ಡೇಟಿಂಗ್ ಆಪ್ ಅನ್ನ ಯೂಸ್ ಮಾಡುತ್ತಿದ್ದ. ಅದರ ಮೂಲಕ ಈತ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಂಡಿರ್ತಾನೆ. ಆ ವ್ಯಕ್ತಿಯೇ ಡಾಕ್ಟರ್ ಅಮಿತ್ ಪಟೇಲ್. ಸ್ನೇಹಿತರೆ, ಮಿತೇಶ್ ಒಬ್ಬ ಗೇ ಆಗಿರ್ತಾನೆ. ತಾನೊಬ್ಬ ಗೇ ಎನ್ನುವುದನ್ನ ಮುಚ್ಚಾಕಲೆಂದೇ ಜೆಸಿಕಾನನ್ನು ಈತ ಮದುವೆಯಾಗಿದ್ದು. ಅವಳನ್ನು ಈತ ಪ್ರೀತಿ ಮಾಡಿದ್ದು ಕೂಡ ನಾಟಕವಾಗಿರುತ್ತೆ. ಮಿತೇಶ್ ಒಬ್ಬ ಗೇ ಎನ್ನುವುದು ಮದುವೆಯಾದ ಕೆಲ ದಿನದಲ್ಲೇ ಜೆಸಿಕಾಗೆ ಗೊತ್ತಾಗಿರುತ್ತೆ. ಆತ ಜೆಸಿಕಾಗೆ ಗೊತ್ತಿಲ್ಲದಂತೆ ಬೇರೆ ವ್ಯಕ್ತಿಗಳ ಜೊತೆ ಹೊರಗೆ ಹೋಗುತ್ತಿದ್ದ ವಿಷಯ ಕೂಡ ಅವಳಿಗೆ ತಿಳಿದಿರುತ್ತೆ. ಇದರಿಂದ ಅವರ ನಡುವೆ ದೊಡ್ಡ ಜಗಳವಾಗಿ ಜೆಸಿಕಾ ಡಿವೋರ್ಸ್ ಕೊಡಲು ಮುಂದಾಗಿರ್ತಾಳೆ. ಜೆಸಿಕಾ ಏನಾದರೂ ಡಿವೋರ್ಸ್ ಕೊಟ್ಟರೆ ನಾನು ಗೇ ಎನ್ನುವುದು ಎಲ್ಲರಿಗೂ ಗೊತ್ತಾಗಿ ಬಿಡುತ್ತೆ ಎಂದು ಅವಳ ಬಳಿ ಕ್ಷಮೆ ಕೇಳ್ತಾನೆ. ನಾನು ಇಂದಿನಿಂದ ನಿನಗಾಗಿ ಮಾತ್ರ ಬದುಕುತ್ತೀನಿ, ನಿನ್ನನ್ನು ಮಾತ್ರ ಪ್ರೀತಿ ಮಾಡ್ತೀನಿ, ದಯವಿಟ್ಟು ನನಗೆ ಡಿವೋರ್ಸ್ ಕೊಡಬೇಡ ಎಂದು ಮಿತೇಶ್ ಕೇಳಿಕೊಳ್ತಾನೆ. ಹಾಗಾಗಿ ಜೆಸಿಕಾ ಅವನಿಗೆ ಒಂದು ಚಾನ್ಸ್ ಕೊಡ್ತಾಳೆ. ಅವನ ಜೊತೆಯೇ ಬದುಕಲು ನಿರ್ಧಾರ ಮಾಡ್ತಾಳೆ. ಆದರೆ ಮಿತೇಶ್ ಬದಲಾಗಿರೋದಿಲ್ಲ. ಅವಳಿಗೆ ಗೊತ್ತಾಗದಂತೆ ಗೇಯಾಗಿದ್ದ ಡಾಕ್ಟರ್ ಅಮಿತ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರ್ತಾನೆ. ಅವನ ಜೊತೆ ಬದುಕೋದೇ ಮಿತೇಶ್ಗೆ ಮುಖ್ಯವಾಗಿರುತ್ತೆ. ಹಾಗಾಗಿ ಮಿತೇಶ್ ಜೆಸಿಕಾನನ್ನು ಕೊಲ್ಲೋ ಉಪಾಯ ಮಾಡ್ತಾನೆ. ಅವಳನ್ನು ಕೊಂದು ಅಮಿತ್ ಜೊತೆ ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗೋದೆ ಮಿತೇಶ್ನ ಪ್ಲಾನ್ ಆಗಿರುತ್ತೆ. ಜೆಸಿಕಾನನ್ನು ಕೊಲ್ಲಲು ಮತ್ತೊಂದು ಕಾರಣ ಇದೆ, ಅದುವೇ ಇನ್ಶೂರೆನ್ಸ್ ದುಡ್ಡು. ಸ್ನೇಹಿತರೆ, ಜೆಸಿಕಾಳಿಗೆ ಮಿತೇಶ್ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದ. ಜೆಸಿಕಾ ಏನಾದರೂ ಸತ್ತರೆ ಅವನಿಗೆ ಕೋಟಿ ಕೋಟಿ ದುಡ್ಡು ಬರುತ್ತೆ. ಆ ದುಡ್ಡನ್ನು ತೆಗೆದುಕೊಂಡು ಅಮಿತ್ ಜೊತೆ ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗೋದು ಅವನ ಮುಖ್ಯ ಉದ್ದೇಶವಾಗಿರುತ್ತೆ. ಅವಳನ್ನು ತುಂಬಾ ಪರ್ಫೆಕ್ಟ್ ಆಗಿ ಕೊಲ್ಲೋದಕ್ಕಾಗಿ ಮಿತೇಶ್ ತಿಂಗಳಿನಿಂದ ಯೋಚನೆ ಮಾಡುತ್ತಿದ್ದ. ಗೂಗಲ್ನಲ್ಲಿ ಒಂದು ಪರ್ಫೆಕ್ಟ್ ಮರ್ಡರ್ ಹೇಗೆ ಮಾಡೋದೆಂದು ಚೆಕ್ ಮಾಡಿದ್ದ. ಡಾರ್ಕ್ ವೆಬ್ನಲ್ಲಿಯೂ ಸುಪಾರಿ ಕಿಲ್ಲರ್ಗಳನ್ನು ಹುಡುಕಾಡಿದ್ದ. ಆದರೆ ಯಾರು ಕೂಡ ಅವನಿಗೆ ಸಿಕ್ಕಿರೋದಿಲ್ಲ. ಈ ಡಿಜಿಟಲ್ ಸಾಕ್ಷಿಗಳು ಕೂಡ ಪೊಲೀಸರಿಗೆ ಸಿಕ್ಕಿರುತ್ತೆ. ನಂತರ ಮಿತೇಶ್ ಈ ಕೊಲೆಯ ತಪ್ಪಿತಸ್ಥ ಎಂದು ಕೋರ್ಟ್ನಲ್ಲಿ ಸಾಬೀತಾಗುತ್ತೆ. ಸ್ನೇಹಿತರೆ, ಮಿತೇಶ್ ಈ ಕೊಲೆಯನ್ನ ತನ್ನ ಸ್ವಾರ್ಥಕ್ಕಾಗಿ ಹಾಗೂ ತನ್ನ ತಪ್ಪನ್ನು ಮುಚ್ಚಾಕುವುದಕ್ಕಾಗಿ ಮಾಡಿದ್ದರಿಂದ ಇದನ್ನು ಹಾನರ್ ಕಿಲ್ಲಿಂಗ್ ಎಂದು ಪರಿಗಣಿಸಲಾಗುತ್ತೆ. ಹಾಗೆಯೇ ಮಿತೇಶ್ಗೆ 30 ವರ್ಷಗಳ ಕಾಲ ಕಠಿಣ ಶಿಕ್ಷೆಯಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.